to all my students. So ಇವತ್ತು ನಿಮಗೆ ಒಂದು ಐಡಿಯಾ ಕೊಡ್ತೇನೆ, that is the mistakes which should be avoided before you enter your SSLC preparation. So ಎಲ್ಲರೂ SSLC preparation ಮಾಡ್ಕೋಬೇಕಂಪ. ಸ್ವಲ್ಪ ಸ್ಕೂಲ್ದಲ್ಲಿ ಆಲ್ರೆಡಿ ಸ್ಕೂಲ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೈಕ್ ಆಲ್ಮೋಸ್ಟ್ ಏಪ್ರಿಲ್ ಮಂತು ಸ್ವಲ್ಪ ಸ್ಕೂಲ್ದಲ್ಲಿ 10th ಸ್ಟ್ಯಾಂಡರ್ಡ್ದು ಕಲಿಸ್ತಿದಾರಪ್ಪ. ಪೋರ್ಷನ್ ದೇ ಆರ್ ಟ್ರೈಂಗ್ ಟು ಬಿಲ್ಡ್ ದ ಫೌಂಡೇಶನ್ ಪ್ರಾಪರ್ಲಿ. ಅದರಿಂದ ಅವ್ರಿಗೆ ಯಾವಾಗ ಅವ್ರು ಜೂನ್ದಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರಲ್ಲ ಅದರಲ್ಲಿ ಈಸಿ ಆಗುತ್ತಂತ, ರೈಟ್? ಸೊ ಫಾರ್ ದೋಸ್ ಸ್ಟೂಡೆಂಟ್ಸ್, ಬಿಫೋರ್ ಯು ಪೀಪಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದ SSLC, ಸ್ವಲ್ಪ ಮಿಸ್ಟೇಕ್ಸ್ ಇದೆ ವಿಚ್ ಪೀಪಲ್ ನೀಡ್ ಟು ಅವಾಯ್ಡ್ ಇಟ್. ಬಿಕಾಸ್ ನಿಮ್ಮ ಸೀನಿಯರ್ಸು ಅದನ್ನ ಅವಾಯ್ಡ್ ಮಾಡಲಿಲ್ಲ, ಅವ್ರಿಗೆ ಕಾನ್ಸಿಕ್ವೆನ್ಸಸ್ ಸಿಕ್ತು ಯಾವಾಗ? ಜನವರಿ ಮಂತಲ್ಲಿ. ಸೊ ನಿಮಗೂ ಆ ಕಾನ್ಸಿಕ್ವೆನ್ಸಸ್ದಲ್ಲಿ ಬೀಳೋದಿಲ್ಲ ಅಂದರೆ ಈ ವಿಡಿಯೋನ ಟಿಲ್ ದ ಎಂಡ್ ಆಫ್ ದ ವಿಡಿಯೋ ಯು ನೀಡ್ ಟು ವಾಚ್ ಇಟ್, ಬಿಕಾಸ್ ಅಟ್ ದ ಎಂಡ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಕ್ಲಾರಿಫೈಡ್ ವಿಚ್ ಆರ್ ದ ಮಿಸ್ಟೇಕ್ಸ್ ವಿಚ್ ಪೀಪಲ್ ನೀಡ್ ಟು ಅವಾಯ್ಡ್ ಇಟ್. ಓಕೆ, ಸೊ ಲೆಟ್ ಸ್ಟಾರ್ಟ್ ಇಟ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸೊ ಫಸ್ಟ್ ವಿಷಯ ನಿಮಗೆ ಹೇಳ್ತೀನಿ ಕೇಳಿ. SSLC ಪ್ರಿಪರೇಷನ್ ಅಂದರೆ ಇಟ್ಸ್ ಅ ವೆರಿ ಬಿಗ್ ಪ್ರಿಪರೇಷನ್, ಬಿಕಾಸ್ ದ್ಯಾಟ್ ವಿಲ್ ಡಿಸೈಡ್ ಯುವರ್ ಫ್ಯೂಚರ್. ಈಗ ನೀವು ಏನು ಮಾಡಬೇಕು ಅನ್ನೋದು ಅದರಿಂದಾನೇ ಗೊತ್ತಾಗುತ್ತೆ. ಲೈಕ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ನೆಕ್ಸ್ಟ್ ಇಯರ್ ನೀವು ಏನು ಮಾಡಬೇಕಪ್ಪ, ವಾಟ್ ಯು ಆರ್ ಪ್ಲಾನಿಂಗ್ ಟು ಡೂ ನೆಕ್ಸ್ಟ್ ಇಯರ್. ಸಿ SSLC ರಿಸಲ್ಟ್ಸ್ ಮ್ಯಾಟರ್ ಆಗುತ್ತೆ ಅವಾಗ. ಸೊ SSLCದಲ್ಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ವೆದರ್ ಐ ಕ್ಯಾನ್ ಚೂಸ್ ದ ಸ್ಟ್ರೀಮ್ ಎಸ್ ಅ ಸೈನ್ಸ್, ಕಾಮರ್ಸ್, ಡಿಪ್ಲೊಮಾ ಆರ್ ಆರ್ಟ್ಸ್, ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್. ಓಕೆ, ನಿಮಗೆ ಮೆಡಿಕಲ್ದಲ್ಲಿ ಓದೋದಿಲ್ಲ, ಇಂಜಿನಿಯರಿಂಗ್ ತರ ಓದೋದಿಲ್ಲ, ಅವೆಲ್ಲ ಡಿಸೈಡ್ ಆಗೋದು SSLC ರಿಸಲ್ಟ್ಸ್ ಅಂತ. ಸೊ ನೀವೀಗ ಒಂದು ದೊಡ್ಡ SSLC ಬೋರ್ಡ್ ಎಕ್ಸಾಮ್ಸ್ ಬರೀತಿದ್ದೀರಾ, and that will matter a lot. And in this biggest decision where your life will be completely decided that which stream actually you need to choose, ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕಲ್ಲ. ಸೊ ಆ ಮಿಸ್ಟೇಕ್ಸ್ ಅನ್ನ ಇವತ್ತು ನಿಮಗೆ ನಾನು ಹೇಳ್ಕೊಡ್ತೇನೆ, ವಿಚ್ ಯು ನೀಡ್ ಟು ಅವಾಯ್ಡ್ ಇಟ್ and which will really help you people to clarify it also properly. Okay, so let's start with it. Okay, first thing is what you people need to know is about the study mistakes. Skipping the NCERT or KSEAB test books, that is, don't ignore the basics. Most exam questions come directly from these books itself. So most of the students, what the your seniors have done it. Okay, ನಿಮ್ಮ seniors ಏನು ಮಾಡಿದ್ದಾರೆ ಗೊತ್ತಾ? ನಿಮ್ಮ seniors ಏನು ಯೋಚನೆ ಮಾಡಿದ್ರು ಅಂದರೆ, ನೋ ಟೆಕ್ಸ್ಟ್ ಬುಕ್ ಓದಿ ಏನು ಸಿಗೋದಿದೆ, ಕ್ವಶನ್ ಆನ್ಸರ್ಸ್ ಅಂತೂ ಕೇಳೋರಿದ್ದಾರೆ. ಆಲ್ರೆಡಿ ಗೌರ್ಮೆಂಟ್ ಹೇಳಿತ್ತು NBA ಬೇಸ್ಡ್ ಕ್ವಶನ್ ಕೇಳ್ತಾರಪ್ಪ, LBA ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. LBA ಬೇಸ್ಡ್ ಕ್ವಶನ್ಸ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದ್ರ ಪ್ರಕಾರ ನಾವು ಆನ್ಸರ್ ಸಾಲ್ವ್ ಮಾಡ್ಕೊಂತ ಹೋಗೋಣ, ಅವನೇ ಆನ್ಸರ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಈಗ ಅಕಸ್ಮಾತ್ ಅವ್ರಿಗೆ ಯಾವಾಗ ಐಡಿಯಾ ಗೊತ್ತಾ, ಯಾವಾಗ ಮಾಡೆಲ್ ಕ್ವಶನ್ ಪೇಪರ್ಸ್ ಬಂದ್ವು, ಯಾವಾಗ ಜನವರಿದಲ್ಲಿ ಫಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಅವ್ರಿಗೆ ಐಡಿಯಾ ಗೊತ್ತಾಯ್ತು. ದ ಕ್ವಶನ್ಸ್ ಆಲ್ಸೋ ಇಸ್ ಬೀನ್ ಆಸ್ಕ್ಡ್ ಫ್ರಮ್ ದ ಆಕ್ಟಿವಿಟಿ ಬೇಸ್ಡ್. ಆಕ್ಟಿವಿಟಿ ಯಾವ ನಿಮ್ಮ ಟೆಕ್ಸ್ಟ್ ಬುಕ್ ದಲ್ಲಿ ಇದೆ ಅಲ್ಲ ಅದ್ರ ಬೇಸ್ಡ್ ಕ್ವಶನ್ಸ್ ಕೇಳಿದ್ರಪ್ಪ. ದ ಬಾಕ್ಸ್ ವಿಚ್ ಆರ್ ಪ್ರೆಸೆನ್ಸ್ ಇನ್ ದ NCERT book or a KSEAB book. NCERT ಎದಕ್ಕೆ ಮೆನ್ಷನ್ ಮಾಡ್ತಿದ್ದೇನೆ ಅಂದರೆ, ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಆಕ್ಚುಲಿ ವಾಚಿಂಗ್ ದಿಸ್ ವಿಡಿಯೋ, ಜಸ್ಟ್ ಹ್ಯಾವ್ ಅ ಐಡಿಯಾ ಅಬೌಟ್ ಯುವರ್ ಟೆಕ್ಸ್ಟ್ ಬುಕ್ಸ್ ಆಲ್ಸೋ. ಸ್ಕೂಲ್ಸ್ನಲ್ಲಿ ನಿಮ್ಗೆ ಏನು ಟೆಕ್ಸ್ಟ್ ಬುಕ್ ಕೊಡ್ತಾರಲ್ಲ, ದಟ್ ಇಸ್ ಆಲ್ಸೋ ಕಾಲ್ಡ್, ಇಟ್ ಇಸ್ ಬೀನ್ ಪ್ರೊವೈಡೆಡ್ ಫ್ರಮ್ ದ KSEAB ಇಟ್ಸೆಲ್ಫ್. ಓಕೆ, ಸೊ ಅದರಲ್ಲಿ ಏನು ಕೊಡ್ತಾರಲ್ಲ ಆಕ್ಟಿವಿಟಿ ಬೇಸ್ಡು, ಯಾವ್ಯಾವ ಬಾಕ್ಸ್ ಇರುತ್ತೆ ಕಾರ್ನರ್ಸ್ನಲ್ಲಿ, ಅವೆಲ್ಲನೂ ಬಹಳ ಬಹಳ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ಆ್ಯಂಡ್ ಹೂ ಎವರ್ ಇಸ್ ವಾಚಿಂಗ್ ದಿಸ್ ವಿಡಿಯೋ ಹೂ ಇಸ್ ಆಲ್ರೆಡಿ ಪಾಸ್ಡ್ ಔಟ್ ದ 10th ಸ್ಟ್ಯಾಂಡರ್ಡ್, ಇಫ್ ದೇ ವಿಲ್ ವಾಚ್ ಇಟ್ ಅಂಡ್ ಪ್ಲೀಸ್ ಮೇಕ್ ಶೂರ್ ಟು ಕಮೆಂಟ್ ಇಟ್ ಡೌನ್ ಆಲ್ಸೋ. ಓಕೆ, ಸೊ ಅವ್ರಿಗೆಲ್ಲ ಐಡಿಯಾ ಇರುತ್ತೆ, ದೇ ವಿಲ್ ಬಿ ನೋಯಿಂಗ್ ಇಟ್. ಸೊ ಪ್ಲೀಸ್ ಮೇಕ್ ಶೋರ್ ಟು ಹ್ಯಾವ್ that idea. Clear everyone? Next comes out to be the ignoring the languages. Don't focus only on the math, science or social science. Language subjects are also high total percentage. Some people will really think like, ನಾನು languages ಮಾಡಿ ಏನು ಮಾಡೋಳಿದ್ದೇನೆ, ನೆಕ್ಸ್ಟ್ ಇಯರ್ ಅಂತೂ ನಾನಂತೂ have decided what to be done next year. ನನಗೆ ಅಂದರೆ SSLC ಮುಗಿದ ತಕ್ಷಣ ಏನು ಮಾಡ್ಬೇಕು ಅನ್ನೋದು ಡಿಸೈಡ್ ಆಗಿದೆಯಪ್ಪ, ನಾನು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇನೆ. ಆ್ಯಂಡ್ ಈವನ್ ಸಮ್ ಆಫ್ ದ ಪೀಪಲ್ ಅರೌಂಡ್ ಯು, ಸರೌಂಡಿಂಗ್ ಟು ಯು, ದೇ ವಿಲ್ ಆಲ್ಸೋ ಬಿ ಟೆಲಿಂಗ್ ಯು ಲೈಕ್, ಹೇ ಲ್ಯಾಂಗ್ವೇಜಸ್ ಅಷ್ಟು ಇಂಪಾರ್ಟೆಂಟ್ ಇಲ್ಲಪ್ಪ, ಸೈನ್ಸ್ ಚೆನ್ನಾಗಿ ಓದು ನೀನು, ಮ್ಯಾಥ್ಸ್ ಚೆನ್ನಾಗಿ ಓದು, ಅವಷ್ಟೇ ಮ್ಯಾಟ್ರ್ ಆಗುತ್ತೆ. ಎಸ್, ಐ ವುಡ್ ಅಗ್ರಿ, ಐ ಆಮ್ ನಾಟ್ ಸೇಯಿಂಗ್ ನೋ ಫಾರ್ ದ್ಯಾಟ್. ಓಕೆ, ಸೈನ್ಸೇ ಬಹಳ ಇಂಪಾರ್ಟೆಂಟ್ ಇದೆ, ಮ್ಯಾಥ್ಸು ಬಹಳ ಇಂಪಾರ್ಟೆಂಟ್ ಇದೆ, ಎರಡು ಸಬ್ಜೆಕ್ಟು ಪ್ಲಸ್ ಸೋಷಿಯಲ್ ಸೈನ್ಸು, 3 ಕೋರ್ ಸಬ್ಜೆಕ್ಟ್ಸ್ ಇದೆ. ಆ್ಯಂಡ್ ಕೋರ್ ಸಬ್ಜೆಕ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫ್ಯೂಚರ್ ಟು ಡಿಸೈಡ್. ಐ ವಿಲ್ ಕಂಪ್ಲೀಟ್ಲಿ ಅಗ್ರಿ ವಿತ್ ದ್ಯಾಟ್. ಬಟ್ ವಿತ್ ದ್ಯಾಟ್ ನೀವು ಲ್ಯಾಂಗ್ವೇಜಸ್ನ ಎದಕ್ಕೆ ಮಾಡಬೇಕಪ್ಪ, ಅದರಿಂದ ನಿಮ್ಮ ಪರ್ಸೆಂಟೇಜ್ ಚಲೋ ಆಗುತ್ತೆ. ಪರ್ಸೆಂಟೇಜು ಇಂಪಾರ್ಟೆಂಟ್ ಇದೆಯಪ್ಪ. ಎಷ್ಟಾದಪ್ಪ ನಿನ್ನ SSLC ಪರ್ಸೆಂಟೇಜು ಎಷ್ಟಾಯಿತು? ನಂದು ಆ್ಯಕ್ಚುಲಿ ಸೈನ್ಸು, ಮ್ಯಾಥ್ಸು ಮತ್ತು ಸೋಷಿಯಲ್ ಸೈನ್ಸು ಇಷ್ಟು ಪರ್ಸೆಂಟೇಜ್ ಆಗಿದೆಯಪ್ಪ. ಹಿಂಗೆ ಹೇಳ್ತಾರಾ? ಇಲ್ಲ, ರೈಟ್, ಯು ವಿಲ್ ಟೆಲ್ ಯುವರ್ ಟೋಟಲ್ ಪರ್ಸೆಂಟೇಜ್. ಎವ್ರಿವೇರ್ ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಆಸ್ ಅ ಟೋಟಲ್ ಪರ್ಸೆಂಟೇಜ್ ಇಟ್ ಸೆಲ್ಫ್. whoever are planning to write a government exams, for those students also, they also need the total percentage itself. They will not ask in any of the government exams that what was your only science, maths and social science percentage appa anta kelallappa, total percentage keltare. So adar salvagi I agree, first PUC second PUC akasmat ನೀವು ಸೈನ್ಸ್ ತಗೊಂಡ್ರೆ ಕಾಮರ್ಸ್ ತಗೊಂಡ್ರೆ ಅಲ್ಲಿ ಕೇಳಬಹುದು what is your PCM
ಬಿ ರಿಸಲ್ಟ್ಸ್, ವಾಟ್ ಇಸ್ ಯುವರ್ PCM ರಿಸಲ್ಟ್ಸ್ ಅಂತ ಕೇಳಬಹುದು. ಬಟ್ ಇಲ್ಲಿ ಅದನ್ನ ಕೇಳಲ್ಲ. SSLC ದಲ್ಲಿ ಟೋಟಲ್ ಪರ್ಸೆಂಟೇಜ್ ಎಷ್ಟು ಮ್ಯಾಟರ್ ಆಗುತ್ತೆ, ಅಷ್ಟು ಪರ್ಸೆಂಟೇಜ್ ಆಫ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಆಲ್ಸೋ ಮ್ಯಾಟರ್ಸ್. ಓಕೆ, ದಟ್ ಇಸ್ ಯು ನೀಡ್ ಟು ಹ್ಯಾವ್ ಅ ಐಡಿಯಾ. ಬಹಳ ಮಂದಿ ಹುಡುಗರು ಏನ್ ತಿಳ್ಕೊತಿದ್ರು ಅಂದ್ರೆ ಲ್ಯಾಂಗ್ವೇಜಸ್ ಬೇಡಪ್ಪ, ಬಿಕಾಸ್ ಅವ್ರ ಸರೌಂಡಿಂಗ್ ದಲ್ಲಿ ಏನೇನೋ ತಲೆಯಲ್ಲಿ ಹಾಕಿರ್ತಾರೆ. ಸೊ ಅದು ಇದೇ ಕರೆಕ್ಟು, ಬಟ್ ಯು ಡೋಂಟ್ focus only on those subjects. Total percentage also matters a lot, whoever is planning to write your government exams also. Clear? Next comes the mugging up. Avoid the rote learning without understanding it leads to the banking out, that is during your exams. So during your exams what you people will do is, ಬಹಳ ಮಂದಿ ಐ ಆಮ್ ಸೇಯಿಂಗ್ ಯು ನಾವ್ ಇಟ್ ಸೆಲ್ಫ್, ಯಾರಾದರೂ ಅಕಸ್ಮಾತ್ ಬಹಾಟ್ ಹೊಡ್ಕೊಂಡು 9th ಸ್ಟ್ಯಾಂಡರ್ಡ್ ತನಕ ಮುಗಿಸ್ಕೊಂಡಿದ್ದಾರೆ ಅಂದರೆ ಪ್ಲೀಸ್ ಮೇಕ್ ಶೋರ್ ಟು ಕಟ್ ಇಟ್ ಡೌನ್. ಪ್ಲೀಸ್ ಮೇಕ್ ಶೋರ್ ಟು ಕಟ್ ಇಟ್ ಡೌನ್. ವೈ? ಬಿಕಾಸ್ ಈಗ ಅಕಸ್ಮಾತ್ ನೀವು ಮತ್ತೆ ಹ್ಯಾಟ್ ಹೊಡ್ಕೊಂಡು 10th ಸ್ಟ್ಯಾಂಡರ್ಡ್ ಅಕಸ್ಮಾತ್ ಪೇಪರ್ ಬರ್ದಂದ್ರೆ 100% ಶೋರ್ ನಾನು ನಿಮ್ಗೆ ಹೇಳ್ತೇನೆ ಫೇಲ್ ಆಗಿಬಿಡ್ತೀರಾ. ನೀವು 100% ಶೋರ್ ಫೇಲ್ ಆಗ್ತೀರಾ. ಯಾಕಪ್ಪ ಫೇಲ್ ಆಗ್ತೀರಾ ಅಂದರೆ ನೀವೇನು ಯೋಚನೆ ಮಾಡ್ತೀರಿ ಗೊತ್ತಾ, ಬಹ್ಯಾಟ್ ಹೊಡ್ಕೊಂಡು ಬರ್ದಂದ್ರೂ ಬರ್ತೀರಾ, ಕಾನ್ಸೆಪ್ಟ್ ಅಕಸ್ಮಾತ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಇನ್ ಫ್ಯೂಚರ್ದಲ್ಲಿ ನೀವು ಯಾವಾದರೂ ಸೈನ್ಸ್ ತೊಗೊಂಡ್ರಿ, ಕಾಮರ್ಸ್ ತೊಗೊಂಡ್ರಪ್ಪ, ಅಲ್ಲಿ ಅಕಸ್ಮಾತ್ ನಿಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂದರೆ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KCET, JEE, NEET, ಫಾರ್ CA, ಫಾರ್ ಆಲ್ ದೋಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೀವು ಬಹಟ್ ಹೊಡ್ಕೊಳ್ಳೋದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ತಲೆಯಲ್ಲಿ, ದ್ಯಾಟ್ ವಿಲ್ ಕಂಟಿನ್ಯೂ ಲೈಕ್ ದ್ಯಾಟ್ ಓನ್ಲಿ ಆ್ಯಂಡ್ ಯು ವಿಲ್ ಮೇಕ್ ಶೋರ್ ಲೈಕ್ ಫಸ್ಟ್ PUC ಸೆಕೆಂಡ್ PUC ಸೈನ್ಸ್ ಹಚ್ಬಿಟ್ರೆ ಮುಗುತ್ತಪ್ಪ. ನಾವೇನು ಮಾಡೋದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ಇದೆ, ಐ ವಿಲ್ ಸಿಟ್ ಅಂಡ್ ಬಹಟ್, ಐ ವಿಲ್ ಪಾಸ್. ಆದ್ರಪ್ಪ ನೀವು ಪಾಸು, ಆಮೇಲೆ ಏನು ಮಾಡ್ತೀರಾ? ವಾಟ್ ಯು ಪೀಪಲ್ ವಿಲ್ ಡೂ ನೆಕ್ಸ್ಟ್? KCETದಲ್ಲಿ ನೀವು ಬ್ಯಾಟ್ ಹೊಡ್ಕೊಂಡು ಆನ್ಸರ್ ಬರೀತೀರಾ? ನಾಟ್ ಪಾಸಿಬಲ್. ನಿಮಗೆ ಕಾನ್ಸೆಪ್ಟೇ ಕ್ಲಿಯರ್ ಆಗಿಲ್ಲ ಅಂದರೆ ಮುಂದೆ ನೀವು ಏನು ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ದಲ್ಲಿ ಅದು ನಿಮಗೆ ಏನು ಐಡಿಯಾ ಗೊತ್ತಾಗಲ್ಲ. ಬಿಕಾಸ್ ಅದರಲ್ಲೆಲ್ಲ MCQs ಇರುತ್ತೆ. ಹೇಗೆ MCQs ಅನ್ನು ಸಾಲ್ವ್ ಮಾಡ್ತಾರೆ? ವೆನ್ ಯು ನೋ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ಅದರ ಸಲುವಾಗಿ ಜಸ್ಟ್ ಫೋಕಸ್ ಆನ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ಆನ್ ಮಗಿಂಗ್ ಅಪ್ ಆರ್ ಬ್ಯಾಟಿಂಗ್ ದ ಥಿಂಗ್ಸ್. ಬೇರೆ 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 ಬ್ಯಾಟ್ ಮಾಡ್ಕೊಂತ ಹೋದ್ರೆ ಏನು ಉಪಯೋಗ ಆಗಲ್ಲ. ಅದರಿಂದ ನಿಮಗೆ ನೆಗೆಟಿವ್ ಆಗುತ್ತೆ ಆ್ಯಂಡ್ ಯು ಸ್ಟಾರ್ಟ್ ಲೂಸಿಂಗ್ ಯುವರ್ ಕಾನ್ಫಿಡೆನ್ಸ್. ಬಿಕಾಸ್ ಒಂದೊಂದ್ಸಲ ಟೆನ್ಷನ್ ಆಗಿ, ಸ್ಟ್ರೆಸ್ ಆಗಿ, ಕ್ವಶನ್ ಯಾವುದಾದ್ರು ಬರೀತಿರ್ತಾರ, ಆನ್ಸರ್ಸ್ ಬರೀತಿರ್ತಾರ, ಅವಾಗ ಸ್ಟಕ್ ಆಗಿಬಿಡ್ತಾರೆ. ನೀವು ಒಂದು ಲೈನ್ ಗೊತ್ತಾಗುತ್ತೆ, ಸೆಕೆಂಡ್ ಲೈನ್ ಗೊತ್ತಾಗಲ್ಲ, ಬಿಕಾಸ್ ಬ್ಯಾಟ್ ಹೊಡೆದಿರ್ತೀರಪ್ಪ ನೀವು. ಅಕಸ್ಮಾತ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸೆಂಟೆನ್ಸ್ ಸರಿಯಾಗಿ ಆಗ್ತಿಲ್ಲ ಅಂದ್ರೂ ನಿಮಗೆ ಏನು ಗೊತ್ತಿದೆ ಅದನ್ನು ಬರೀಬಹುದು. ನೀವು ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ ಸೆಂಟೆನ್ಸಸ್ ಗೈಸ್. ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು 9th ಸ್ಟ್ಯಾಂಡರ್ಡ್ ತನಕ ಏನಾದರೂ ಮಾಡಿದ್ರೆ ಅಂಥದ್ದೆಲ್ಲ ಪ್ಲೀಸ್ ಈಗ ಬಿಟ್ಬಿಡಿ. ಈಗಿಂದ ಏನು 10th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡ್ತಿದ್ದಾರಲ್ಲ, ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದ ಕಾನ್ಸೆಪ್ಟ್ಸ್ ಪ್ರಾಪರ್ಲಿ. ಕ್ಲಿಯರ್? ಅದ್ರ ಸಲುವಾಗಿ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು, ಆಯ್ತಾ? ನೆಕ್ಸ್ಟ್ ಕಮ್ಸ್ ದ ಪ್ರೀ ಎಕ್ಸಾಮ್ ನೈಟ್ ಮಿಸ್ಟೇಕ್ಸ್, ದಟ್ ಇಸ್ ಲಾಸ್ಟ್ ಮಿನಿಟ್ ನ್ಯೂ ಟಾಪಿಕ್ಸ್. ಡೋಂಟ್ ಸ್ಟಾರ್ಟ್ ಯುವರ್ ನ್ಯೂ ಚಾಪ್ಟರ್ಸ್ and now stick to the revising what you already know. Pulling all the nighters, that is going to be lack of a sleep kills the memory. Get at least 7 hours rest to the take sharp and poor packing. So these things what I will tell you, ಇದು ಯಾವ ಹುಡುಗರು ಹೇಳ್ಬೇಕಂತ ಹೇಳ್ತೇನೆ, ಕೇಳಿ ಚೆನ್ನಾಗಿ ಕೇಳಿ ಇಲ್ಲಿ. ಸೊ ನಮ್ಮ ಹುಡುಗರು ಏನು ಮಾಡಿದ್ರು ಗೊತ್ತಾ, ಈ ಸಲ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇದ್ರಲ್ಲ, ವಾಟ್ ದೇ ಆ್ಯಕ್ಚುಲಿ ಡಿಡ್ ಇಟ್. ಓಕೆ, ಎಕ್ಸಾಮ್ ಹಾಲ್ ಮಿಸ್ಟೇಕ್ಸ್ ಏನು ಮಾಡ್ತಿದ್ರು ಆ್ಯಂಡ್ ವಾಟ್ ದೇ ವರ್ ಪ್ಲಾನಿಂಗ್ ಆ್ಯಕ್ಚುಲಿ ಮೀನ್ಸ್ ಏನು ಆ್ಯಕ್ಚುಲಿ ಇವರು ಪ್ಲಾನ್ ಮಾಡ್ತಿದ್ರು, ವಾಟ್ ದೇ ವರ್ ಆ್ಯಕ್ಚುಲಿ ಪ್ಲಾನಿಂಗ್ ಟು ಸ್ಟಡಿ. ಈಗ 10th ಸ್ಟ್ಯಾಂಡರ್ಡ್ ಹುಡುಗರು ಏನಂತ ಗೊತ್ತಾ, ನಾವು ದೇ ವರ್ ಆ್ಯಕ್ಚುಲಿ ಇನ್ ಜನವರಿದಲ್ಲಿ ಸ್ಟಾರ್ಟ್ ಆಯಿತು. ಸೊ ದೇ ವರ್ ನಾಟ್ ರೆಡಿ ಫಾರ್ ದ ಎಕ್ಸಾಮ್. ಸಮ್ ಆಫ್ ದ ಸ್ಟೂಡೆಂಟ್ಸ್ ವರ್ ಲೈಕ್ ಪ್ರಿಪ್ರೇಟರಿ ಎಕ್ಸಾಮ್ದಲ್ಲಿ ಹಾಗೆ ಹೋಗ್ತಿದ್ರು, ಬಂದ್ಬಿಡ್ತಿದ್ರು. ದೇ ಆರ್ ನಾಟ್ ಅಟ್ ಆಲ್ ಸೀರಿಯಸ್. ಸಮ್ ಆಫ್ ದ ಸ್ಟೂಡೆಂಟ್ಸ್ they were not at all serious that how can we actually write the paper. ಯಾಕಪ್ಪ ಅವ್ರು ಪ್ರಿಪ್ರೇಟರಿ ಎಕ್ಸಾಮ್ಸ್ ಇರ್ತಾರೆ, ಯಾಕೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಇರ್ತಾರೆ, ಯಾಕೆ FA ಪೇಪರ್ಸ್ ಎಕ್ಸಾಮ್ಸ್ ಇರ್ತಾರೆ, FA ಎಕ್ಸಾಮ್ಸು ಎದಕ್ಕೆ ಇಂಪಾರ್ಟೆಂಟ್ ಇದೆ, ಇಂಟರ್ನಲ್ ಮಾರ್ಕ್ಸು ಯಾಕಪ್ಪ ಇಂಪಾರ್ಟೆಂಟ್ ಇದೆ. ಇಂಟರ್ನಲ್ ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ದ್ಯಾಟ್ ಪರ್ಪಸ್. ಐ ಆಮ್ ಟೆಲ್ಲಿಂಗ್ ಯು 20% ಆಫ್ ಯುವರ್ ಇಂಟರ್ನಲ್ ಮಾರ್ಕ್ಸ್ ಆರ್ ಗೋಯಿಂಗ್ ಟು ಬಿ ಇನ್ಕ್ಲೂಡೆಡ್ ಇನ್ ಯುವರ್ ಪರ್ಸೆಂಟೇಜ್. ನೀವು ಸ್ಟಾರ್ಟಿಂಗ್ ಇಂದ ಓದಲಿಲ್ಲ, ಇಂಟರ್ನಲ್ ಮಾರ್ಕ್ಸ್ 20 out of 20 ಆಗಲಿಲ್ಲಪ್ಪ ಎಲ್ಲ ಸಬ್ಜೆಕ್ಟಲ್ಲಿ, ಡನ್. You will not be able to score 525 out of 525. So please make sure to score 525 out of 525. You need to have a clear idea about your rules. ಏನೇನು ರೂಲ್ಸ್ ಇಂಪಾರ್ಟೆಂಟ್ ಇದೆ, ನಾನು ಹೇಗೆ ಓದಬೇಕು, ಏನು ಮಾಡಬೇಕು, ಅವನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇನೆಂದರೆ ಪ್ಲೀಸ್ ಮೇಕ್ ಶೋರ್ ಟು ಕಮೆಂಟ್ ಇಟ್ ಡೌನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್, ದ ಸ್ಟೂಡೆಂಟ್ಸ್ ಹೂ ಆರ್ ಪ್ಲಾನಿಂಗ್ ಲೈಕ್ ಟು take a tuitions from now onwards only. You want to take a tuitions, I want to sit and practice the questions. So tuitions ತಗೊಳ್ಳೋದು ಏನು
ಇಟ್ಸ್ ನಾಟ್ ಲೈಕ್ ಅ ನೆಗೆಟಿವ್ ಥಿಂಗ್. ಟ್ಯೂಷನ್ಸ್ ತಗೋಬೋದ್ರಪ್ಪ, ಬಟ್ ಟ್ಯೂಷನ್ಸ್ ತಗೋತಿದ್ರೆ ಪ್ಲೀಸ್ ಮೇಕ್ ಶೋರ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕಾನ್ಸೆಪ್ಟ್ಸ್ ಪ್ರಾಪರ್ಲಿ, ಬಿಕಾಸ್ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ, ಆಯ್ತಾ? ಬಿಕಾಸ್ ನಿಮ್ಮ ಫ್ಯೂಚರ್ ಎಲ್ಲ ಡಿಸೈಡ್ ಆಗೋದು ದ ಮಿಸ್ಟೇಕ್ಸ್ ವಿಚ್ ಯು ಪೀಪಲ್ ಡೂ ಇಟ್ ನಾವು. ಸೊ ಫಸ್ಟ್ ಮಿಸ್ಟೇಕ್ ವಾಸ್ ವಾಟ್ ಯು ಪೀಪಲ್ ವಿಲ್ ಬಿ ಅವಾಯ್ಡಿಂಗ್ ದ ಇಂಟರ್ನಲ್ ಮಾರ್ಕ್ಸ್. ಸೊ ಅಕಸ್ಮಾತ್ ನೀವು ಇಂಟರ್ನಲ್ ಮಾರ್ಕ್ಸ್ ಅನ್ನು ಅವಾಯ್ಡ್ ಮಾಡ್ಕೊಂತ ಹೋದ್ರೆ, ಇಂಟರ್ನಲ್ ಮಾರ್ಕ್ಸ್ ಅನ್ನು ಸರಿಯಾಗಿ ಬರೀಲಿಲ್ಲ, ಎಕ್ಸಾಮ್ಸ್ ಅನ್ನು ಸರಿಯಾಗಿ ಬರೀಲಿಲ್ಲ ಅಂದ್ರೆ ಅಲ್ಲಿ ಅಕಸ್ಮಾತ್ ನಿಮ್ದು ಕಡಿಮೆ ಮಾರ್ಕ್ಸ್ ಬಿದ್ದರೆ ದೆನ್ ಇಟ್ ವಿಲ್ ಎಫೆಕ್ಟ್ ಯುವರ್ ಟೋಟಲ್ ಮಾರ್ಕ್ಸ್ ಆಲ್ಸೋ, because it is going to be calculated totally 525 out of 525. Clear? Second thing, don't mug up your things, don't bahat your things, adrinda concept understanding iralla, that will affect your future. Clear? So ee tara mistakes anna avoid ಮಾಡ್ಕೊಂತ ಹೋಗಿ. I will surely 100% ಹೇಳ್ತೇನೆ ನಿಮಗೆ, SSLC ದಲ್ಲಿ short 525 out of 525 ಗೋಲು 100% ನಿಮ್ದು ಕ್ಲಿಯರ್ ಆಗುತ್ತೆ. ಕ್ಲಿಯರಾ? ನೀವು ಈಗಿಂದ ಗೋಲ್ ಇಟ್ಕೊಂಡಿದ್ರೆ ಅಷ್ಟು ನನ್ನ ಕರ್ನಾಟಕದಲ್ಲಿ ಟಾಪ್ ಬರೋದೇ ಇದೆ ಅಪ್ಪ, ಐ ವಾಂಟ್ ಟು ಬಿಕಮ್ ಅ ಟಾಪರ್ ಕರ್ನಾಟಕದಲ್ಲಿ. ಸೊ ನಿಮ್ಗೆ ಅದೇ ಪ್ಲಾನ್ ಇದ್ರೆ, ಯು ಪೀಪಲ್ ಹ್ಯಾವ್ ದ್ಯಾಟ್ ಪ್ಲಾನ್, ದೆನ್ ಈಗಿಂದ ಡೇ 1 ದಿಂದ ಕುಂತು ಓದಬೇಕು. ಓಕೆ, ಬಿಕಾಸ್ ಇಂಟರ್ನಲ್ ಮಾರ್ಕ್ಸ್ನು ಔಟ್ ಇರಬೇಕು, ಅದು ನಿಮ್ಮ ಕೈಯಲ್ಲಿನೇ ಇದೆ. ಇಟ್ಸ್ ನಾಟ್ ಆನ್ ದ ಅದರ್ಸ್ ಹ್ಯಾಂಡ್, ಇದು ನಿಮ್ಮ ಕೈ ಮೇಲೆ ಇದೆ. ನೀವೇನು ಬರ್ದು ಬರ್ತೀರಾ ಅದ್ರ ಮೇಲೆ ಮಾರ್ಕ್ಸ್ ಬಿಡೋದಪ್ಪ. ಆಯ್ತಪ್ಪ, ಯಾವುದಾದ್ರೂ ಒಂದೊಂದು ಸ್ಕೂಲಲ್ಲಿ 20 ಮಾರ್ಕ್ ಎಲ್ಲರಿಗೂ ಇಂಟರ್ನಲ್ ಮಾರ್ಕ್ಸ್ ಔಟ್ ಕೊಟ್ಬಿಡ್ತಾರೆ, ಪಾಪ ಹುಡುಗರು ಪಾಸ್ ಆಗಲಿ ಅಂತ. ಎಲ್ಲ ಸ್ಕೂಲ್ದಲ್ಲಿ ಕೊಡಲ್ಲ. ಸೊ ಪ್ಲೀಸ್ ಮೇಕ್ ಶೋರ್ ಡೋಂಟ್ ಡೂ ದಿಸ್ ಮಿಸ್ಟೇಕ್ಸ್. ಡೇ 1 ದಿಂದನೇ ಸ್ಟಾರ್ಟ್ ಮಾಡಿ. ಈ mistakes and try to avoid it. It will help you people for your future purpose to score 525 out of 525. So hope so this video has been helpful to you people. So if it is useful, make sure to hit the like button and subscribe to the channel, because very soon we are going to start with the foundation classes, and foundation class will literally help you people a lot to make you people understand how and what is going to happen. Okay, till then, see you everyone. Bye bye.